ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ಏನಂತಂದ್ರೆ ಮೋಸ ವಂಚನೆ ಇದು ನಿರಂತರವಾಗಿ ನಡೀತಾನೆ ಇದೆ. ಸೈಬರ್ ಕ್ರೈಮ್ ಅಂತ ಹೇಳ್ತಾರೆ. ಈ ಸೈಬರ್ ಕ್ರೈಮ್ ಇತ್ತೀಚೆಗೆ ಅವ್ಯಾಹತವಾಗಿ ಬೆಳಗಾವಿಯಲ್ಲಿ ನಡೀತಾನೆ ಇದೆ. ಯಾವ್ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ನೆಪದಲ್ಲಿ ಸಾರ್ವಜನಿಕರಿಗೆ ವಂಚಿಸಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕುವಂತ ದಂಧೆ ನಡೀತಾನೆ ಇದೆ. ಈಗ ಬೆಳಗಾವಿಯಲ್ಲಿ ಹೊಸ ಒಂದು ರೂಪ ಕೊಟ್ಟು ಹೊಸ ಒಂದು ನೆಪ ಹೇಳಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದಂತಹ ಸಾರ್ವಜನಿಕರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸಿದಂತಹ ಘಟನೆಯೊಂದು ನಡೆದಿದೆ. ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀನಿ, ನೀವು ಮನೆಯಲ್ಲಿ ಉದ್ಬತ್ತಿ ತಯಾರು ಮಾಡಿಕೊಡಬೇಕು, ಆಮೇಲೆ ನಿಮಗೆ ನಾನು ದಿನನಿತ್ಯ ಸಂಬಳ ಕೊಡ್ತೀನಿ ಅಂತ ಹೇಳಿ ಏನಂತಂದ್ರೆ ಆ ವರ್ಕ್ ಫ್ರಮ್ ಹೋಮ್ ಮಾಡುವವರು ಪ್ರತಿಯೊಬ್ಬರು 2,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ತುಂಬಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕಂತ ಹೇಳಿ ಒಂದು ನಾಟಕ ಮಾಡಿ ಸುಮಾರು 4,000 ರಿಂದ 5,000 ಜನರ ಹೆಸರುಗಳನ್ನು ಪ್ರತಿಯೊಬ್ಬರಿಂದ 2,500 ರೂಪಾಯಿ ಅಂತ ಹೇಳಿ ಅವರ ಹೆಸರು ಪಡೆದು ಹೆಸರನ್ನು ನೋಂದಾಯಿಸಿಕೊಂಡು ಅಂದ್ರೆ 2,500 ರಿಜಿಸ್ಟ್ರೇಷನ್ ಫೀ. ಹೀಗೆ 4,000, 5,000, 7,000, 8,000 ಅಂತ ಹೇಳ್ತಿದ್ದಾರೆ. ಅದೆಷ್ಟು ಜನರಿಗೆ ಆತ ಪಂಗನಾಮ ಹಾಕಿದ್ದಾನೆ ಅನ್ನೋದು ಗೊತ್ತಿಲ್ಲ. ಪ್ರತಿಯೊಬ್ಬರಿಂದ 2,500 ರಿಜಿಸ್ಟ್ರೇಷನ್ ಫೀಸ್ ಅನ್ನು ಪಡೆದುಕೊಂಡು ಕೋಟ್ಯಾಂತರ ರೂಪಾಯಿ ಟೋಪಿ ಹಾಕಿ ವ್ಯಕ್ತಿಯೋರ್ವ ಈ ಬೆಳಗಾವಿ ಬಿಟ್ಟು ಪರಾರಿಯಾಗಿದ್ದಾನೆ. ಈಗ ಯಾರ್ಯಾರು ರಿಜಿಸ್ಟ್ರೇಷನ್ ಫೀಸ್ ತುಂಬಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಇವತ್ತು ಮನವಿಯನ್ನು ಕೂಡ ಕೊಟ್ಟರು. ನಂತರ ಪೊಲೀಸ್ ಆಯುಕ್ತರಿಗೂ ಕೂಡ ಹೋಗಿ ಮತ್ತ ಅವ್ರಿಗೆ ಏನ್ ರೊಕ್ಕ ಕೊಟ್ಟಿಲ್ಲ ಏನಿಲ್ಲ. ಈಗ 2-3 ಅಡೆ ಆಗಿದ್ರು ಅವ್ರಿಗೆ ಏನ್ ದುಡ್ಡು ಕೊಟ್ಟಿಲ್ಲ ಏನಿಲ್ಲ. ಅದ್ರ ಸಮಸ್ಯೆ ಆಗಂತಾನೆ ಇದು ಎಲ್ಲಾ ಕಡೆ ಪರಿಚಯ ಆಗಿದ್ರಿ ಸರ್. ಮತ್ತ ಮೀಟಿಂಗ್ ಮಾಡ್ತಿದ್ರ ಅವಾಗ ಒಬ್ಬೊಬ್ರಿಗೆ 200 ರೂಪಾಯಿ ತಗೋತಿದ್ರಿ ಅವ್ನ ಎಲ್ಲಾರ ಕಡೆಯಿಂದಾರೆ. ಈಗ 5,000 ಮ್ಯಾಲ್ ಬಂದಾಗಿತ್ರಿ. 5,000 ಮ್ಯಾಲ್ ಬಂದಾದ್ರ ಏನ್ ಮಾಡುದಂತ ಎಲ್ಲಾರ್ಗು ವಿಚಾರ ಬಿಟ್ಟಿದ್ರಿ. ಇದ್ರ ಮ್ಯಾಲ ಏನಾರ ಕಾರ್ಯ ಮಾಡಿ ನಾವ್ ಎಲ್ಲಾರು ಬರ್ಬೇಕಂತ ಇಲ್ಲಿ ಎಲ್ಲಾರು ಈಗ ಬಂದ ನಾವ್ ಮಾತಾಡ್ಬೇಕಂತ ಸರ್ ನಾವ್ ಇಲ್ಲಿ ಬಂದೇವ್ರಿ. ನೀವ್ ಏನ್ ಮಾಡ್ತೀರಿ ಈಗ ಎಲ್ಲಾರು ನಮ್ಮ ಅಂಬೇಡಿ ಊರಾಗ 120 ಐಡಿಯಾ ಮಾಡಿದೇವ್ ಸರ್. ಎಲ್ಲಾ ಕಡೆ ನಮ್ಮ ಈಗ 2 ಲಕ್ಷ ರೂಪಾಯಿ ಮ್ಯಾಲ ಹೋಗ್ತಾರ ಸರ್. ಒಂದಿನ ಕಡೆ ಸುಮ್ರಿ ನಿಮಗ 3,000 ರೂಪಾಯಿ ಪಗಾರ ಕೊಡ್ತೇವಂತ ನಮ್ ಕಡೆಯಿಂದ ಮೋಸ ಮಾಡ್ರಿ ಅವ್ರು ಮಾಡ್ಕೊಂಡ್ ಒಮ್ಮೆ 2 ತಿಂಗಳು ಕೊಟ್ಟಾನ್ರಿ. ಒಮ್ಮೆ ಕೊಟ್ಟಿ ಈಗ ನಾವು ಉಪಾಯ ಮಾಡಿದ್ರೆ ಸರ 8 ದಿವ್ಸ ಕೊಟ್ಟಾನ್ರಿ ಅವ 2 ಕೋಟಿ ರೂಪಾಯಿ ಕೊಟ್ಟ. ಅದಕ್ಕೆ ನಾವು ಬಂದೇನ್ರಿ ಪಗಾರಾಗಿದ್ರಿ. ಮತ್ತ ಮೊನ್ನೆ ಕಲಬುರ್ಗಿ ರೋಡ್ಗೆ ಮೀಟಿಂಗ್ ಇಟ್ಟಿರ್ತಾರ ಅವ್ರ. ನಾವೆಲ್ಲಾರು ಹೋದ್ರಿ ಅಲ್ಲಿ 200 ರೂಪಾಯಿ ತಗೊಂಡ ನಮ್ಗ್ ಮೀಟಿಂಗ್ ಮಾಡ್ರಿ ಮತ್ತ ಬರೀ ನಿಮಗೆ ಎಬ್ಬಿನ ಕಡೆ ನಾವ್ ಕೊಡ್ತೇವ ಅಲ್ಲಿ ಮತ್ತ ಹೆಣ್ಮಕ್ಳು ಮಾಡಿದಾರೆ ಸರ್. ಅವ್ನ ಹೆಸರ ಏನಂತ ಒಂದ್ ಹೆಸರು ಕೊಟ್ಟಾನು ಒಂದು ಹೆಸರು ಬೇರೆ ಕೊಟ್ಟಾನ. ಇವ್ರಿಗೆ ನಂಬಿಕೆ ಹಾಕಿದವನಂತ್ರಿ ಇವ್ರಿಗೆ ಫೋನ್ ಮಾಡಿದಾರ ಇಲ್ಲಂದ್ರೂ 10,000 ಮಟ್ಟ ಆಗಿದೆ ಎಲ್ಲಾ ಕಡೆ ಅಂದ್ರೆ ಇದೆ. ಸ್ಟಾರ್ಟಿಂಗ್ 2 ಸಲ ಕೊಟ್ಟಾನ ಸರ್. ಆಸೆ ಮಾಡಿ ಪೇಮೆಂಟ್ ಕೊಡತಾನಂತ ಮತ್ 10 ಐಡಿಯಾ ತೆಗೆದ್ಬಿಟ್ಟಾರ ಒಬ್ಬೊಬ್ರು ಸರ್. ಏನ್ ಸಿಕ್ಕೇಳ್ರಿ ಫೋನ್ ಮಾಡಿದ್ರ ನೋಡ್ರಿ ಸರ್. ಫೋನ್ ಮಾಡಿ ಎಲ್ಲಿ ಸಿಕ್ಕೇಳ್ರಿ ಅವ ಸರ್. ಮಲ್ಲವ್ವ ರವಿಜಂಗ ಒಂದು ಮನುಷ್ಯ ಬೆಳಗಾಂ ಒಳಗಡೆ ಬರ್ತಾರು. BM ಗ್ರೂಪ್ ಅಂತ ಮಹಿಳಾ ಗೃಹ ಉದ್ಯೋಗ ಸಮೂಹ ಬೆಳಗಾಂ ಅಂತ ಒಂದು ಗ್ರೂಪ್ ತೆಗಿತಾನೆ. ಆ ಗ್ರೂಪ್ ಒಳಗಡೆ ನಮ್ಮೆಲ್ಲಾ ಹೆಣ್ಮಗಳಿಗೆ ಇಲ್ಲಿ ನಮ್ಮ ಬೆಳಗಾಂ ಸುತ್ತಮುತ್ತ ಎಲ್ಲಾ ಹಳ್ಳಿ ಇರ್ಲಿ, ಶಾಪೂರ್, ವಡಗಾವ್, ಬೆಳಗಾಂ ಈ ಹೆಣ್ಮಗಳಿಗೆ ಎಲ್ಲಾ ಒಂದು ಸಂಪರ್ಕ ಮಾಡಿ ಆ ಮಹಿಳೆಯರ ಕಡೆ ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಒಂದು ಸಮೂಹ ಮಾಡ್ತಾನು. ಸಮೂಹ ಮಾಡಿದ ನಂತರ ಒಂದ್ ಮಹಿಳೆಯವ್ರ ಕಡೆ ಅಗರಬತ್ತಿ ಪ್ಯಾಕಿಂಗ್ ಮಾಡ್ಲಿಕ್ಕೆ 2,500, ಮೇಣಬತ್ತಿ ಪ್ಯಾಕಿಂಗ್ ಮಾಡ್ಲಿಕ್ಕೆ, ಚಾಕ್ಲೇಟ್ ಪ್ಯಾಕಿಂಗ್ ಮಾಡ್ಲಿಕ್ಕೆ, ಪಾಪಡ್ ಪ್ಯಾಕಿಂಗ್ ಮಾಡ್ಲಿಕ್ಕೆ, ಧೂಪ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ಇಂತ 5,000, 3,000, 2,500 ಹಿಂಗ ಅವ್ರ ಕಡೆ ಒಂದೊಂದ್ ಮಹಿಳೆಯರ ಕಡೆ ಇಂತ ಒಂದು ಐಡಿ ಮಾಡ್ತಾರೆ. ಇಂತ ಒಂದು ಐಡಿ ಮಾಡಿ ಆ ಮಹಿಳೆಯರಿಗೆ ಚೇನ್ ಸಿಸ್ಟಮ್ ಅನ್ನು ಮಾಡ್ಲಿಕ್ಕೆ ಹೇಳ್ತಾರು. ನಮ್ ಲಕ್ಕಲೆ
ನಾವ್ ಇಡೀ ಬೆಳಗಾವಿ ಶಹರ ಒಳಗಡೆ ಅಥವಾ ಸುತ್ತಮುತ್ತ ಹಳ್ಳಿ ಒಳಗಡೆ 8,000ಗಿಂತ ಹೆಚ್ಚು ನಮ್ಮ ಹೆಣ್ಮಗಳು ನಮ್ಮ ಮಹಿಳೆಯರು ಇದಕ್ಕೆ ಬಲಿಯಾಗಿದ್ದಾರೆ. ಈ ಎಲ್ಲಾ ಲಕ್ಪತ್ರ ನೋಡಿದ್ರೆ ಕೋಟಿ ಮೇಲೆ ಅದು ಲೂಟಿ ಇಂತ ಬಡೋ ನಮ್ಮ ಮಹಿಳೆಯರ್ದ ಮಾಡಿದಾನೆ. 1 ತಿಂಗಳ ಮುಂಚೆ ನಮ್ ಕಾರ್ಯಕರ್ತರು ಅವ್ರಿಗೆ ಹಿಡಿದಿದ್ದು, ಅವ್ರಿಗೆ ಇದಕ್ಕೆ ಅವ್ರಿಗೆ ಹೇಳಿದ್ರು ಹಿಂಗ ನೀವು ಮೋಸ ಮಾಡ್ತಾ ಇದ್ದೀರಿ, ಮತ್ತ ನೀವು ನಮ್ಮ ಮಹಿಳೆಯರ ದುಡ್ಡನ್ನು ಕೊಡ್ಬೇಕಂತ ನಮ್ ಕಾರ್ಯಕರ್ತರು ಅವ್ರಿಗೆ ಹಿಡಿದಿದ್ದು. ಆದ ನಂತರ ನಮ್ ಕಾರ್ಯಕರ್ತರು ಖಾದರ್ವಾಡಿ ಕಾರ್ಯಕರ್ತರು ನಮ್ಮ ಮಹಿಳೆಯರಿಗೆ ಒಂದು ವಿಡಿಯೋ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದು, ಈ ಇಂತ ಮನುಷ್ಯ ನಮ್ಮ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದಾರೆ, ಅದಕ್ಕೆ ಬಲಿ ಆಗ್ಬಾರ್ದ್ರಿ ಅಂತ ಒಂದು ವಿಡಿಯೋವನ್ನು ನಾವು ವೈರಲ್ ಮಾಡಿದ್ದು. ಆದ್ರೂ ಸಹಿತ ಪಾಪ ಇವ್ರ ಮಹಿಳೆಯರಿಗೆ ಇನ್ನೂ ಗುರುತಾಗಿಲ್ಲ. ಆದ್ರ ಇದೆಲ್ಲ ಆಗಿದ ನಂತರ ಶಿವಾಜಿನಗರದಾಗ ಅವ್ರದ ಒಂದು ಆಫೀಸ್ ಇದ್ದು, ನಮ್ ಕಾರ್ಯಕರ್ತರಲ್ಲೇ ಅವ್ರಿಗೆ ನೋಡಾಕ್ ಹೋದ ನಂತರ ಅದ ಆಫೀಸ್ ಲಾಕ್ ಮಾಡಿ ಅವ ಓಡೋಗಿದ್ದಾನೆ. ಅವ ಮಹಾರಾಷ್ಟ್ರದಾಗ ಇರೋದು, ಅವ ಹೇಳ್ತಾನು ಮಹಾರಾಷ್ಟ್ರದಾಗ ಇರೋದು, ಸೋಲಾಪುರ್ ಜಿಲ್ಲೆ ಅಂತ ಹೇಳ್ತಾ ಇದಾರು. ಆದ್ರೂ ಸಹ ಅವ್ರದ ಫೋನ್ ಬಂದಿದೆ. ನಾವು ಅವ್ರಿಗೆ ಹಿಡಿದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಸೋಲಾಪುರದಾಗ ನಾವೇ ಸಂಪರ್ಕ ಮಾಡೀವಿ. ಬಾಬಾ ಸಾಹೇಬ್ ಕೋಲೇಕರ್ ಅಂತ ಅವ ಹೆಸರು ಹೇಳ್ತಾ ಇದ್ದಾನು. ಈಗ ಅವೇನು ಮಾಡ್ತಾ ಇದ್ದಾನು, ಅಲ್ಲಿ ಗುಡ್ರಾಜಲ್ಲಿನೂ ಹೊಲ್ದಾಗ ಎಲ್ಲಿನೂ ಇರ್ತಾ ಇದ್ದಾನು. ಯಾವಾಗ ಅವ್ರಿಗೆ ಬೇಕಾಗ ಫೋನ್ ಚಾಲೂ ಮಾಡುದು, ಮಾತಾಡೋದು, ಆಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತೆ ಒಳಗಡೆ ಹೋಗುದು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಕನಿಷ್ಠ 2 ಕೋಟಿ ಮ್ಯಾಲ ಅದು ಅಮೌಂಟ್ ಅವ್ರು ನಮ್ಮ ಹೆಣ್ಮಗಳ ತಗೊಂಡು ಹೋಗಿರ್ಬೇಕವ. ನಾವೇ ನಿಮ್ ಮುಖಾಂತರ DC ಅವ್ರಿಗೆ ಇವತ್ತು ಮನವಿ ಕೊಡ್ಲಿಕ್ಕೆ ಬಂದೀವಿ. ಇವೆಲ್ಲ ನಮ್ಮ ಹೆಣ್ಮಗಳು ತಗೊಂಡು ಹೌದೌದ ಈ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರ ಮೇಲೆ ನಾವು ಕೇಸನ್ನು ಹಾಕ್ತಾ ಇದೀವಿ. ಈಗ ಇದಾಗಿದ ನಂತರ ನಾವು ಪೊಲೀಸ್ ಕಮಿಷನರ್ ಸರ್ ಅವ್ರಿಗೆ ನಾವು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದೀವಿ. ಈಗ ಆಲ್ರೆಡಿ ಶಾಪುರ್ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಗುಂಪು ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಪ್ರತಿ ಒಂದು ಸ್ಟೇಷನ್ ಒಳಗಡೆ ಅವ್ರ ಮೇಲೆ ಕೇಸನ್ನು ನಾವು ದಾಖಲು ಮಾಡ್ತಾ ಇದೀವಿ. ಧನ್ಯವಾದ.